ಎಸ್.ಎಂ. ಕೃಷ್ಣ ಅವರು ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರೋ ಕೊಡುಗೆ ಬಗ್ಗೆ ನಿಮಗೆ ಗೊತ್ತಾದ್ರೆ ನೀವು ಶಾಕ್ ಆಗ್ಬಿಡ್ತೀರಿ. ಇವತ್ತು ನಮ್ಮ ಕರ್ನಾಟಕ ಏನಾದರೂ ₹100 ದುಡಿತಾ ಇದೆ ಅಂದ್ರೆ ಅದರಲ್ಲಿ 25ರಿಂದ 30 ರೂಪಾಯಿ ಜಸ್ಟ್ ಈ IT ಫೀಲ್ಡ್ ಇಂದ ಬರುತ್ತೆ. ನಮ್ಮ ಕರ್ನಾಟಕದ 70% ಜನ ನಂಬ್ಕೊಂಡಿರೋ ವ್ಯವಸಾಯದಿಂದ ನಮ್ಮ ಕರ್ನಾಟಕಕ್ಕೆ ಇನ್ಕಮ್ ₹15 ಬರುತ್ತೆ. ನೀವೇ ಯೋಚನೆ ಮಾಡಿ ಈ IT ಫೀಲ್ಡ್ ನಮ್ಮ ಕರ್ನಾಟಕಕ್ಕೆ ಎಷ್ಟು ಮುಖ್ಯ ಅಂತ. ಈ IT ಫೀಲ್ಡ್ ಇಂದ ಸುಮಾರು 20 ಲಕ್ಷ ಜನಕ್ಕೆ ಡೈರೆಕ್ಟ್ ಆಗಿ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ಅದೇ ಸುಮಾರು 50 ಲಕ್ಷ ಜನಕ್ಕೆ ಇಂಡೈರೆಕ್ಟ್ ಆಗಿ ಕೆಲಸ ಸಿಗ್ತಿದೆ. ಅಂದ್ರೆ ಕಾರ್ ಡ್ರೈವರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, PG ನಡೆಸೋರು ಇರ್ಬೋದು, ಕ್ಯಾಂಟೀನ್ ನಡೆಸೋರು ಇರ್ಬೋದು, ಹೋಟ್ಲು ನಡೆಸೋರು ಇರ್ಬೋದು. ಈ ತರ ಸುಮಾರು 50 ಲಕ್ಷ ಜನಕ್ಕೆ ಇಂಡೈರೆಕ್ಟ್ ಆಗಿ ಕೆಲಸ ಸಿಗ್ತಿದೆ. ಇಷ್ಟೆಲ್ಲಾ ಜನಕ್ಕೆ ದುಡಿಮೆ ಮಾಡಕ್ಕೆ ದಾರಿ ಮಾಡಿಕೊಟ್ಟಂತ IT ಫೀಲ್ಡ್ ನಮ್ಮ ಬೆಂಗಳೂರಲ್ಲಿ ಬೆಳೆಯಕ್ಕೆ ಕಾರಣನೇ ಎಸ್.ಎಂ. ಕೃಷ್ಣ ಅವರು. ಇವರು 1999ರಿಂದ 2004ವರೆಗೂ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಆ ಟೈಮಲ್ಲಿ ಇವ್ರದ್ದು ಮೇನ್ ಗೋಲ್ ಇದ್ದಿದ್ದೇನೆಂದ್ರೆ ನಮ್ಮ ಬೆಂಗಳೂರನ್ನ ಇಂಡಿಯಾದ ಸಿಲಿಕಾನ್ ವ್ಯಾಲಿ ಮಾಡಬೇಕು ಅಂತ. ಅವ್ರು ಅನ್ಕೊಂಡಂಗೆ ಮಾಡ್ತಾರೆ. ಇವತ್ತು ವರ್ಲ್ಡ್ ಅಲ್ಲೇನೆ ಬೆಂಗಳೂರನ್ನ 2ನೇ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಅದೇ ರೀತಿ ಎಲೆಕ್ಟ್ರಾನಿಕ್ ಸಿಟಿ, ITPL ಈ ತರ ಮುಂತಾದ ಟೆಕ್ ಹಬ್ಗಳಿಗೆ ಇವರು ಡೆವಲಪ್ಮೆಂಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಇವ್ರು ತಗೊಳ್ಳೋ ಇನಿಷಿಯೇಟಿವ್ ಇಂದ ಅದೆಷ್ಟೋ ಮಲ್ಟಿನ್ಯಾಷನಲ್ ಕಂಪನಿಗಳು ನಮ್ಮ ಬೆಂಗಳೂರಿಗೆ ಬರ್ತಾರೆ. ಮೈಕ್ರೋಸಾಫ್ಟ್, ಇಂಟೆಲ್, IBM, ಒರಾಕಲ್, ಗೂಗಲ್ ಈ ತರ ಎಷ್ಟೋ ಮಲ್ಟಿನ್ಯಾಷನಲ್ ಕಂಪನಿಗಳು ನಮ್ಮ ಬೆಂಗಳೂರಿಗೆ ಬರಕ್ಕೆ ಕಾರಣನೇ ಎಸ್.ಎಂ. ಕೃಷ್ಣ ಅವರು. ಇವರೆಲ್ಲ ಕೊಡುಗೆಗಳನ್ನ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಇವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿದೆ. ಅದಕ್ಕೆ ಒಂದು ರಾಜ್ಯ ಅಥವಾ ದೇಶ ಗ್ರೋ ಆಗ್ಬೇಕಂದ್ರೆ ಒಬ್ಬ ಒಳ್ಳೆ ಲೀಡರ್ ಬೇಕು. ಆ ಲೀಡರ್ ವಿಷನ್ ಡೆವಲಪ್ಮೆಂಟ್ ಕಡೆ ಇರಬೇಕು. ಅಂತ ಲೀಡರ್ನ ಇವತ್ತು ನಾವೆಲ್ಲ ಮಿಸ್ ಮಾಡ್ಕೊಂತಾ ಇದೀವಿ.